ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಫೆಸ್ಟಿವಲ್ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ಬೋದು, ಬಟ್ ಇಟ್ಸ್ ಓಕೆ. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ, ಏನು ವಿಡಿಯೋ ಅಂತಂದರೆ, ಇದೊಂಥರ ಸ್ಪೆಷಲ್ ವಿಡಿಯೋ, ನನಗೆ ಸ್ಪೆಷಲ್ ವಿಡಿಯೋ. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಇವತ್ತು ಸೆಪ್ಟೆಂಬರ್ 7. ನಾಳೆ ನಮ್ಮ ಮದುವೆಯಾಗಿ 2ನೇ ವಾರ್ಷಿಕೋತ್ಸವ, ನಮ್ಮ ಆ್ಯನಿವರ್ಸರಿ. ಸೊ ಅದಕ್ಕೆ ಲಾಸ್ಟ್ ಟೈಮು ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ನಾನು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. 8 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ 9 ಮಂತ್ಸ್ ಏನೋ ಪ್ರೆಗ್ನೆಂಟ್ ಇದೆ. ಸೊ ನನಗೆ ತುಂಬಾ ಆಸೆ ಇತ್ತು, ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಆ್ಯನಿವರ್ಸರಿನ ಅಂತ. ಬಟ್ ಆ ಟೈಮಲ್ಲಿ ಏನು ಸೆಲೆಬ್ರೇಟ್ ಮಾಡೋದು, ಕಿರಣ್ಗೂ ಏನು ಸರ್ಪ್ರೈಸ್ ಕೊಡೋದು, ಏನು ನನಗಂತೂ ಆಚೆ ಹೋಗಿ ಏನೂ ತಗೊಳಕ್ಕಾಗಲ್ಲ, ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಫಸ್ಟ್ ಆ್ಯನಿವರ್ಸರಿಗೆ ಏನಾದ್ರೂ ಮೆಮೊರೇಬಲ್ ಆಗಿರಲಿ ಅಂತ ಅದೇ ದಿನವೇ ನಮ್ಮದು ಸೀಮಂತ ಶಾಸ್ತ್ರ ಇಟ್ಕೊಂಡಿದ್ವಿ. ಸೊ ಅದು ನನ್ನ ಆಸೆ ಪ್ರಕಾರನೇ ನಮ್ಮ ಆ್ಯನಿವರ್ಸರಿ ದಿನವೇ ನಮ್ಮ ಸೀಮಂತ ಮಾಡಿದ್ದು. ಸೊ ಈ ವರ್ಷ ಸ್ವಲ್ಪ ಚೆನ್ನಾಗಿದ್ದೀನಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಆಸೆ ಪಟ್ಟಂಗೆ ನನಗೆ ಮಗಳು ಹುಟ್ಟಿದ್ಲು, ಅವಳು ಬಂದಮೇಲೆ ಲೈಫ್ ಚೆನ್ನಾಗಿರಲೇಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ನಾನು ಕಿರಣ್ಗೆ ಸಣ್ಣದಾಗಿ ಆ್ಯನಿವರ್ಸರಿ ಸರ್ಪ್ರೈಸ್ ಕೊಡೋಣ ಅಂತ. ಅವ್ನಿಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಆ್ಯನಿವರ್ಸರಿ ಅಂತ ಗೊತ್ತು, ಬಟ್ ಯಾವ ಥರ ಸೆಲೆಬ್ರೇಟ್ ಮಾಡೋದು ಏನು ಅಂತ ಅವನಿಗೆ ಏನು ಯೋಚನೆ ಇಲ್ಲ. ಅವ್ನು ಫುಲ್ ಫೋಕಸ್ಸು ಬಿಸ್ನೆಸ್ಸು, ಹೋಟೆಲ್ ಅಂತ ಫುಲ್ ಅದ್ರ ಬಗ್ಗೆನೇ ಯೋಚನೆ. ಸೊ ಅವನು ಹಂಗಿರುವಾಗ ಅವನಿಗೆ ಸಣ್ಣದಾಗಿ ಒಂದು ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸೋಣ ಅಂತ. ಫಸ್ಟ್ ಆಫ್ ಆಲ್ ನನಗೆ ಕಿರಣ್ಗೆ ಸರ್ಪ್ರೈಸ್ ಕೊಡೋದಂದರೆ ನನಗೆ ತುಂಬಾ ಇಷ್ಟ. ಸೊ ಸಣ್ಣದಾಗಿ ಏನಾದ್ರು ಸರ್ಪ್ರೈಸ್ ಕೊಡ್ತಾ ಇರ್ತೀನಿ ನಾನಂತೂ. ಸೊ ಇದನ್ನು ನಾನು ನಿಮ್ಮ ಮುಂದೆ ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ, ಏನು ಮಾಡ್ತೀನಿ ಅಂತ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತೀನಿ. ನನಗೆ ನಾಳೆ ಡ್ಯೂಟಿ ಇರೋದ್ರಿಂದ ಕಿರಣ್ ಬ್ಯುಸಿ. ಸೊ ನಾಳೆ ನಾವು ಏನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು 12 ಗಂಟೆಗೇ ನಾನು ಅವನಿಗೆ ಸ್ವಲ್ಪ ಒಂದು ನಾನು ಏನೇನು ಅಂದ್ಕೊಂಡಿದ್ದೀನಿ ಆ ಥರ ಸ್ವಲ್ಪ ಡೆಕೋರ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಿರಣ್ ಬರೋದು 12:30 ಆಗುತ್ತೆ. ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೀನಿ. ಸೊ ಅವನು ನೈಟ್ ಹೊತ್ತು ಹೋಟೆಲ್ಗೆ ಹೋದರೆ ಅವ್ನು ಬರೋದೇ 12:30 ಆಗುತ್ತೆ. ಸೊ ಅದೇ ಅವನು ಬರೋಷ್ಟರಲ್ಲಿ ಫುಲ್ಲೆಲ್ಲ ಡೆಕೋರ್ ಮಾಡಿ ನಾನು ರೆಡಿಯಾಗಿ, ಅವನಿಗೆ ನಿಜವಾಗ್ಲೂ ಒಂಚೂರು ಐಡಿಯಾನೇ ಇಲ್ಲ ನಾನು ಇದೆಲ್ಲ ಮಾಡ್ತೀನಿ ಅಂತ. ಏನು ನೋಡೋಣ, ಅವನು ತುಂಬ ಖುಷಿ ಪಡ್ತಾನೆ ಅಂತ ಅನ್ಕೋತೀನಿ. ಇವಾಗ ನಾನು ಆನ್ ದ ವೇ ಡ್ಯೂಟಿ ಮುಗಿಸಿ ಬರುವಾಗಲೇ ನಾನು ಏನೇನು ಬೇಕು ಡೆಕೋರೇಷನ್ ಐಟಮ್ಸು, ಬಲೂನ್ಸು ಮತ್ತು ಆ್ಯನಿವರ್ಸರಿ ಸ್ಟಿಕ್ಕರ್ಸು ಎಲ್ಲನೂ ತಂದಿದ್ದೀನಿ. ಆ್ಯನಿವರ್ಸರಿ ಸ್ಟಿಕ್ಕರ್ಸ್ ಎಲ್ಲ ತಂದಿದ್ದೀನಿ. ಸೊ ನನಗೆ ಎಲ್ಲ ಸ್ವಲ್ಪ ಲೈಟ್ಸು, ಅದೇ ಯಾವುದು ಗೋಲ್ಡ್ ಕಲರ್ ಲೈಟ್ಸ್ ಎಲ್ಲ ತಂದಿದ್ದೀನಿ, ಕ್ಯಾಂಡಲ್ಸ್ ಎಲ್ಲ. ಸೊ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ, ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಸೊ ಈ ವಿಡಿಯೋ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಟೈಮು 7:30 ಆಗಿದೆ. 7:30 ಆಗಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇವತ್ತು ಅಮ್ಮನೂ ಇಲ್ಲ, ಪಾಪು ಇಲ್ಲ, ನನ್ನ ತಂಗಿ ಮನೆಗೆ ಹೋಗಿದ್ದಾರೆ. ಅದೇನೋ ಕೋಇನ್ಸಿಡೆಂಟು, ಇದೆಲ್ಲ ಮಾಡೋ ಟೈಮಲ್ಲಿ ಅವರೇ ಇಲ್ಲ. ಸೊ ನಾವಿಬ್ಬರೇ ನೋಡೋಣ. ನನ್ನ ಪಾಪು ಇದ್ರಂತೂ ಏನು ಬಲೂನ್ಸ್ ಏನು ಇದು ಮಾಡೋಕ್ಕೆ ಬಿಡಲ್ಲ ಅವಳು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಒಂದು 10ಗೆ ಸ್ಟಾರ್ಟ್ ಮಾಡ್ತೀನಿ ಡೆಕೋರೇಷನ್ ಮಾಡೋಕ್ಕೆ ಎಲ್ಲ. ಆಗ ಅವ್ನು ಬರೋಷ್ಟರಲ್ಲಿ ಸರಿ ಹೋಗುತ್ತೆ. ಬ್ಯಾಕ್ ಸ್ಕ್ರೀನ್ ಈ ಥರ ಮಾಡ್ಕೊಂಡಿದ್ದೀನಿ, ವೈಟ್ ಸ್ಕ್ರೀನಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನಾನು ರೂಮಲ್ಲಿ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ಅವನು ಫಸ್ಟು ಬಾಗಿಲು ತೆಗ್ದಂಗೆ ಬರೋದು ರೂಮ್ಗೆ. ಇವಳು ಮಲಗಿಬಿಟ್ಟಿದ್ದಾಳ ಅಂತ ನೋಡೋಕೆ ಫಸ್ಟ್ ಸ್ಟಾರ್ಟಿಂಗ್ ರೂಮ್ಗೆ ಬರೋದು. ಸೊ ಅವಾಗ ಅವನಿಗೆ ಸರ್ಪ್ರೈಸ್ ಆಗಿರುತ್ತೆ ಅಂತ. ಸೀದಾ ಹಾಲ್ಗೆ ಹೊರಟೋದ್ರೆ ಸಡನ್ನಾಗಿ ನೋಡ್ಬಿಡ್ತಾನಲ್ಲ, ಸೊ ಅಷ್ಟು ಸರ್ಪ್ರೈಸ್ ಅನ್ಸಲ್ಲ. ಅದಕ್ಕೆ ರೂಮಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಬ್ಯಾಕ್ ಸ್ಕ್ರೀನ್ ಮಾಡ್ಕೊಂಡಿದ್ದೀನಿ.
ಗಾಯ್ಸ್ ಒಂದು 10 ಸಲ ಬೀಳ್ತು, ಒಂದು 10 ಸಲ ಎತ್ತಿಟ್ಟಿದ್ದೀನಿ, ಸಾಕಾಯಿತು ನನಗೆ. ಮತ್ತು ಇದು ಹೆಂಗೆ ಸ್ಟಿಕ್ ಮಾಡೋದಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು. ಇದಿದೆ, ಬಟ್ ಯಾವ ಥರ ಹಾಕ್ಬೇಕು ಅಂತಲೇ ಗೊತ್ತಿಲ್ಲ. ಹಿಂಗೆಲ್ಲ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟರೆ ಎಲ್ಲ ಆಯ್ತದೆ ನೋಡಿ. ಇವಾಗ ಸ್ಟಿಕ್ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡಿದೆ ಅಂತ. ಗಾಯ್ಸ್, ಇನ್ನೂ ನಂದು ಆ್ಯನಿವರ್ಸರಿ ಅನ್ನೋದೇ ಸ್ಟಿಕ್ ಮಾಡಿ ಆಗಿಲ್ಲ. ಕಿರಣ್ ಬೇರೆ ಕಾಲ್ ಮಾಡಿದರು, ಎಲ್ಲ ಮುಗಿಯೋಕ್ಕಾಯ್ತು, ನಾನು ಬರ್ತೀನಿ ಇವತ್ತು ಬೇಗನೆ ಅಂತ. ನನ್ನ ಗಾಡಿ ಸೌಂಡ್ ಬರುವಾಗ ನನಗೆ ಎಲ್ಲಿ ಬಂದ್ಬಿಡ್ತಾನೋ ಅಂತ ಅನಿಸ್ತಿದೆ ನನಗೆ. ಸರ್ಪ್ರೈಸ್ ಗಾನ್ ಆಗುತ್ತಾ ಅಂತ ಯಾಕೋ ಡೌಟ್ ಆಗ್ತಾಯಿದೆ. ನನಗಂತೂ ಸಾಕಾಗೋಯ್ತು ಇದನ್ನು ಇದು ಮಾಡಿ ಏನು ಮಾಡಿದ್ರು ಅದು ನಿಂತ್ಕೋತಾನೆ ಇಲ್ಲ ಗಾಯ್ಸ್. ಅಯ್ಯಪ್ಪ, ಇದಿಷ್ಟು ಸ್ಟಿಕ್ ಮಾಡೋಕ್ಕೆ ಹ್ಯಾಪಿ ಆ್ಯನಿವರ್ಸರಿ ಹೆಂಗೆಂಗೋ ಉಲ್ಟಾ ಪಲ್ಟಿ ಅಷ್ಟು ಹೊತ್ತು ತಗೊಂಡಿದ್ದೀನಿ. ಅದ್ರದ್ದು ಮಿಂಚೆಲ್ಲ ನನ್ನ ಕೈಯಲ್ಲೆಲ್ಲ ಅಂಟಾಗ್ಬಿಟ್ಟಿದೆ, ಅರ್ಧಂಬರ್ಧ ಆಗಿದೆ. ಅಯ್ಯಪ್ಪ ದೇವ್ರೆ, ಇಷ್ಟೊತ್ತು ಇನ್ನೂ ಏನೂ ಆಗಿಲ್ಲ, ಬೇರೆ ಅದೊಂದನೇ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು, ಅದೂ ಕರೆಕ್ಟಾಗಿ ಬಂದಿಲ್ಲ. ನೋಡೋಣ ಎಲ್ಲ ಮುಗಿದ್ಮೇಲೆ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ. ಲೊಕೇಶನ್ ಚೇಂಜ್ ಮಾಡಿದೆ, ನಾನು ಮತ್ತೆ ಹಾಲಿಗೆ ಬಂದೆ. ಮಚ್ಚೆ ಕಿತ್ತೋಯ್ತು. ನಾನು ಫುಲ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಏನು ಅಂತ. ಫೈನಲಿ ರೆಡಿ ಆಯಿತು. ಟೈಮ್ ಇವಾಗ 11 o'clock ಆಗಿದೆ. ಸೊ ಇನ್ನು ಹಾಫ್ ಆನ್ ಅವರಲ್ಲಿ ಬಂದು ತಲುಪ್ತೀನಿ ಅಂತ ಹೇಳಿದ್ದಾರೆ. ಸೊ ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತ ಗೊತ್ತಿಲ್ಲ. ಇನ್ನು ನಾನು ಸ್ವಲ್ಪ ರೆಡಿ ಆಗ್ತೀನಿ. ಹೇಗೆ ಡೆಕೋರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಎಲ್ಲನೂ ಕ್ಲಿಪ್ಪಿಂಗ್ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಈ ಕಡೆ ಡೆಕೋರೇಷನ್ ಮಾಡೋ ಇದರಲ್ಲಿ ಅದನ್ನು ಮರ್ತೇ ಹೋದೆ. ಓಕೆ ಗೈಸ್, ಆರ್ ಎಕ್ಸೈಟೆಡ್? ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೋಡೋಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಗಾಯ್ಸ್, ಫೈನಲಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಇಷ್ಟ ಆಗಿದೆ. ಒಂದು ಸಣ್ಣದಾಗಿ ಕೇಕ್ ತಂದಿದ್ದೆ, ಅಂದ್ರೂ ನನಗೆ ಆ್ಯನಿವರ್ಸರಿ ಚೆನ್ನಾಗಿ ಬಂದಿಲ್ಲ. ಸೊ ನಾನು ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದೇ ಮರ್ತೋದೆ. ಕಿರಣ್ ಸಡನ್ನಾಗಿ ಬಂದುಬಿಟ್ರು, ಬಟ್ ತೊಂದರೆ ಇಲ್ಲ, ತುಂಬಾ ಖುಷಿಪಟ್ಟರು. ಬಂದುಬಿಟ್ಟು ಇಬ್ಬರು ಸೇರಿ ಕೇಕೆಲ್ಲ ಕಟ್ ಮಾಡಿದ್ವಿ. ಕೇಕ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಮ್ಮ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.